ಹಾಂ, ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ರೀತಿ ಅನುಮಾನವಾಗಿ ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಅದ್ಭುತವಾಗಿ ಆಗ್ಬೋದು ಅಂತ ಹೇಳಿ ಅವ್ರು ಹೇಳಿರ್ಬೋದೇನೋ. ರಾಜಕೀಯ ಭವಿಷ್ಯ ನಮ್ಮ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇದನ್ನು ನೋಡಿ ನಿಮಗದು ತದ್ವಿರುದ್ಧ ಅನಿಸ್ಬೋದು ಮಾಧ್ಯಮದವರಿಗೆ, ನನಗೆ ಆ ಕಾನ್ಫಿಡೆನ್ಸು. ಸರ್ಕಾರ ಇರುವಾಗಲೇ ಕಾಂಗ್ರೆಸ್ ಭವನ ಕಟ್ಬಿಡಿ, ಮುಂದೆ ಏನಾಗ್ತದೋ ಗೊತ್ತಿಲ್ಲ, ಈಗಲೇ ಶಂಕುಸ್ಥಾಪನೆ ಮಾಡಿ. ಹೌದು, ಕಾಂಗ್ರೆಸ್ ಭವನ ಬೇಗ ಕಟ್ಟಿ ಮತ್ತೆ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನಗೂ ಹೇಳಿದ್ದಾರೆ. ಅದನ್ನ ಯಾಕೆಂದ್ರೆ ಸ್ವರ್ಭದಲ್ಲಿ ನಾನು ಇನ್ನೂ ಕಾಂಗ್ರೆಸ್ ಭವನ ಮಾಡಿಲ್ಲ, ನನಗೂ ಕೂಡ ಹೇಳಿದ್ದಾರೆ. ಅನುದಾನದ ವಿಚಾರವಾಗಿ ಒಂದಿಷ್ಟು ಶಾಸಕರುಗಳು ಇರ್ತಾ ಇಲ್ಲ, ಕಡಿಮೆ ಆಗ್ತಿದೆ ಅನ್ನೋದು. ಅದನ್ನ ಬೆಳಗಾವಿ ಸೆಷನ್ ಟೈಮಲ್ಲಿ ಸಿಎಲ್ಪಿ ಮೀಟಿಂಗ್ ಅಲ್ಲೂ ನಿಮಗೆ ನಾನು ಇದನ್ನ ಆಕ್ಚುಲಿ ಮುಂದಿನ ವಾರ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಕೆಲವು ಮಾಧ್ಯಮದ ಮೂಲಕ ನಾವು ಕೂಡ ಒಂದು ತಪ್ಪು ಮಾಡಿದ್ದೀವಿ. ಏನು ಅಂತ ಹೇಳಿದರೆ, ಹಿಂದಿನ ಸರ್ಕಾರದವರು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಅಬೌಟ್ 35,000 to 40,000 crores ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ. ಫಾರ್ ಎಕ್ಸಾಂಪಲ್ 8,200 ಕೊಠಡಿಗಳನ್ನು ಕೊಟ್ಟರು. ದುಡ್ಡು ಎಷ್ಟು ಬಿಡುಗಡೆ ಮಾಡಿದರು? 300 ಕೋಟಿ ಮಾಡಿದರು. ಇನ್ನು ಉಳ್ಕಿದ್ದು ಎಷ್ಟು ಬ್ಯಾಲೆನ್ಸು? ನನ್ನ ಪ್ರಕಾರ ಸುಮಾರು 900 ಕೋಟಿ ಕೊಡಬೇಕಾಯ್ತು. ಅದು ಯಾರು ಕೊಟ್ಟಿರೋದು? ಅದು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದವ್ರು ಕೊಟ್ಟಿರೋದು. ಹಳೆ ಬಾಕಿಯನ್ನು ಇವತ್ತು ಕೂಡ ನೀವು PWD ಡಿಪಾರ್ಟ್ಮೆಂಟಲ್ಲಿ ತೊಗೊಳ್ಳಿ, ನಮ್ಮ ಪ್ರಿಯಾಂಕಾ ಖಾರ್ಗೆ ಅವರು ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟ್ ಆಯಿತು. ಹಿಂದಿನ ಸರ್ಕಾರದವ್ರು ಎಷ್ಟು ಬಸ್ ತೊಗೊಂಡ್ರಿ? ಇವಾಗ ರಾಮಲಿಂಗ ರೆಡ್ಡಿ ಅವರು ಎಷ್ಟು ಬಸ್ ತೊಗೊಂಡಿದ್ದಾರೆ? ಅವ್ರು ತೊಗೊಳ್ದೇ ಇರೋದ್ರಿಂದ ಬ್ಯಾಕ್ಲಾಗ್ ಆಗಿ ಇವಾಗ ನಾವು ತೊಗೊಳ್ತಾ ಇದ್ದೀವಿ. ನೀವು ಒಂದು ತಿಳ್ಕೊಳ್ಳಿ, ನಂಗೆ ಶಿವಮೊಗ್ಗಕ್ಕೆ 100ನ ಬಸ್ ಕೇಳಿದ್ದೆ, ಸುಮಾರು 65-70 ಬಂದಿದೆ ಆಗಲೇ. ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ ಒಂದು ಬಸ್ ತಗೊಂಡಿಲ್ಲ ತಿಳ್ಕೊಳ್ಳಿ. ಅವ್ರು ಬಸ್ ಬಿಡದೇ ಇರೋದ್ರಿಂದ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನನಗೆ ಬಸ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ರಾಮಲಿಂಗ ರೆಡ್ಡಿ ಅವ್ರಿಗೆ ಹೇಳಿದೆ, ಇದು ಒಂದು ಕ್ಷೇತ್ರದ ನಾನು ಕೆಲಸನ ಹೇಳೋದು, ಮನೆಗಳು ಕೊಟ್ಟಿಲ್ಲ. ಈಗ ಜಮೀರ್ ಅವರು ಒಬ್ಬೊಬ್ಬರಿಗೂ ಕೂಡ ಏನೋ 1,000 ಮನೆನೋ ಏನೋ ಹೆಚ್ಚು ಕಮ್ಮಿ, ಕೆಲವರೆಲ್ಲ 2,000 ಕೇಳಿದ್ದಾರೆ, ಕೆಲವರು 500 ಕೇಳಿದ್ದಾರೆ. ಈಗ ನಾನು ಕೂಡ 2,000 ಮನೆ ಬೇಕು ಅಂತೇಳಿ. ಯಾಕೆಂದ್ರೆ ಹಿಂದಿನ ಸರ್ಕಾರದವ್ರು ಮನೆ ಕೊಟ್ಟಿಲ್ಲ. ಬಸವ ಅಂತ ಹೇಳಿ ಎಂಥದೋ ಒಂದು ಯೋಜನೆ ಅಂಥೇಳಿ ಸರ್ಟಿಫಿಕೇಟ್ ಮಾಡಿ ಗಂಡ ಹೆಂಡತಿ ಬರಬೇಕು ಅಂತೇಳಿ ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರ ತಗೊಂಡು ಹೀನಾಗಿ ಸೋತಿರೋರು BJP ಅವರು. ಈಗ ಅವ್ರಿಗೆ ಮನೆ ಕೊಡಬೇಕೋ ಬೇಡವೋ? ಸೊ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಒಂದು ಬ್ಯಾಕ್ಲಾಗ್ ಹೊರೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಹೊರೆ ಆಗಿರೋದು ನಿಜನೇ. ಅದ್ರ ಜೊತೆ ಗ್ಯಾರಂಟಿ ಯೋಜನೆ ಮಾಡಬೇಕಾದ್ರೆ 2023ರ ಏನು ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷ, ಹೆಂಗೆ ದುಡ್ಡು ಬರಬೇಕು, ಎಷ್ಟು ಶಾರ್ಟೇಜ್ ಬರ್ಬೋದು, ನಾವು ಅಂದ್ಕೊಂಡಿದ್ವಿ 7,000 to 10,000 ಶಾರ್ಟೇಜ್ ಬರ್ತಕ್ಕಂಥದ್ದು ವ್ಯವಸ್ಥೆ ಬರ್ಬೋದು ಅಂತೇಳಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮುಂಚೆನೇ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನಾವು ಹೇಳಿದ್ವಿ. ನಾವು ಪರಮೇಶ್ವರ್ ಅವರು ಅಧ್ಯಕ್ಷರು ಇರಬೇಕಾದ್ರೆ, ಸುರ್ಜಾವಾಲ ಅವರೆಲ್ಲ ಇರಬೇಕಾದ್ರೆ ಇಷ್ಟಾಗುತ್ತೆ ಅಂತ. ಬಟ್ ಬ್ಯಾಕ್ಲಾಗ್ ಬಿಟ್ಟು ಹೋಗಿರ್ತಕ್ಕಂಥದ್ದು ಇದೆಯಲ್ಲ, ಇವತ್ತು ಕೂಡ ಕಟ್ತಾ ಇದ್ದಾರೆ. ಇವಾಗ ಒಂದು ಹಂತಕ್ಕೆ ಬಂದಿದೆ. ಆಮೇಲೆ ನನಗೆ ವಿಶ್ವಾಸ ಇದೆ ಇನ್ಮೇಲೆ, ಯಾಕೆಂದರೆ ನಾನೊಬ್ಬ ಮಂತ್ರಿ ಒಂದು ಕಡೆಗಿರಲಿ, ಶಾಸಕ ತಾನೇ, ನನಗೂ ಅನುದಾನ ಬರಬೇಕಲ್ಲ. ಈಗ ನನಗೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ 24ನೇ ತಾರೀಕಿಂದ ನನ್ನ ಈ ಅಭಿವೃದ್ಧಿ ಕಾರ್ಯದ ಸ್ವಲ್ಪ ಸ್ಪೀಡಾಗಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ 24ರಿಂದ ನಾನು ಮಾಡ್ತಾ ಇದ್ದೇನೆ. ಇಲ್ಲ, ಅದನ್ನು ಪಾರ್ಟಿ ವೇದಿಕೆಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ, ಸರ್ ತುಂಬ ಬ್ಯಾಕ್ಲಾಗ್ ಈಗ ನಾನು ಮಿನಿಸ್ಟರ್ ಆಗಿ ನನಗೆ ಹೊಡ್ತಾ ಏನು ಬೀಳ್ತಾ ಇದೆ, ಬಟ್ ನಾನು ಕೊರತೆ ಮಾಡಿಲ್ಲ. ನೀವು ತಿಳ್ಕೊಳ್ಳಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೊರತೆ ಮಾಡಿಲ್ಲ. ಶಾಸಕರಿಗೆ ಈ ಥರದ್ದು ವ್ಯವಸ್ಥೆಯನ್ನು ಬರ್ತಕ್ಕಂಥದ್ದನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದನ್ನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಜಾಸ್ತಿ ಮಾಡ್ತಾರೆ. ಅದನ್ನು ನಾವು ಶಾಸಕರಿಗೆ ಹೇಳಬೇಕು. ಈಗ ನನಗೆ ಕೊಠಡಿ ಕೇಳ್ತಾ ಇದ್ದಾರಲ್ಲ, ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾರೆ. ಈಗ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಹೆಚ್ಚುವರಿ ಕೊಠಡಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾನು ಮಾಡಿಕೊಂಡೆ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೆ, ಇಲ್ಲ ಸರ್ ನನಗೆ ಕೊಠಡಿಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಈ ಸತಿ ಮಳೆ ಅಂತೂ ತುಂಬ ಆಗಿರೋದ್ರಿಂದ ಮಲೆನಾಡು ಭಾಗದಲ್ಲಿ ಆಯಿತು. ಇಷ್ಟೊಂದು ಹೇಳ್ತಾ ಇದ್ದೀರಾ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಫಸ್ಟ್ ಇಯರ್ 3,000 crores ಕೊಟ್ವಿ. ಈಗ ನೆಕ್ಸ್ಟ್ ಇಯರು 5,000 crores ಕೊಟ್ವಿ. 5,000 crores ಇದು ಅವ್ರದ್ದು ಯೋಜನೆ, BJP ಅವ್ರದ್ದು ಯೋಜನೆ ಇದು. ಆ ಕಡೆ ಭಾಗದ 7 ಜಿಲ್ಲೆಗೂ ಕೂಡ, ಕಲ್ಯಾಣ ಭಾಗದ ಜಿಲ್ಲೆಗೆ 1,250 ಕೋಟಿ ನಮ್ಮ ಅಜಯ್ ಸಿಂಗ್ ಅವರು KKRDB ಚೇರ್ಮನ್ ಇದ್ದಾರೆ. ಅವ್ರಿಗೆ ಬಂದು ಈಗಾಗಲೇ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರಲ್ಲ, ಅಭಿವೃದ್ಧಿ ಅಲ್ವಾ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂದೂ ಆಗದೇ ಇರತಕ್ಕಂಥ ಅಭಿವೃದ್ಧಿಯನ್ನು ಇವತ್ತು ನನ್ನ ಶಿಕ್ಷಣ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಆಗ್ತಾ ಇದೆ. ನನಗದು ಸಂತೋಷ. ಯಾಕೆಂದರೆ ನಾನು ಸ್ವಲ್ಪ
ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗೆ ಸಿಕ್ಕರೆ ಅಲ್ಲಿ ಒಂದು 25-30% ಅವ್ರು ಮಾಡಿದ್ರೆ ಇನ್ನು 70% ಇಡೀ ರಾಜ್ಯನ ನಾನು ರಾಜ್ಯ ಮಟ್ಟದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗ್ತದೆ.